ಚಾನಲ್. ಸೊ ನಾವು ಕಸಿನ್ಸ್ ಎಲ್ಲ ಸೇರೇವಿ. ಸೊ ಸೂಪ್ ಫ್ರಮ್ ಮೂವಿ ನೋಡೋಕೆ ಸ್ಟಾರ್ಟ್ ಮಾಡಿ ಅದು ನಾವು ಫೋರ್ಸ್ ಮಾಡಿದ್ಮೇಲೆ ಲಾಗ್ ಸ್ಟಾರ್ಟ್ ಮಾಡಿದ್ದಿಲ್ಲ. ಸೊ ಆಲ್ ಆಫ್ ಸ್ಟಾರ್ಟ್. ಸೊ ಈಗ ಮೂವಿ ನೋಡಿ ನಿಮ್ಗೆಲ್ಲ ರಿವ್ಯೂ ಕೊಡ್ತೇವಂತ. ಕಂಟೆಂಟ್ ಕೊಡತ್ತಾರೆಲ್ಲ ಎಲ್ಲರೂ ಒಳಗೆ ಹೊಂಟಾರೆ ಈಗ. ಹಾಯ್ ಮಾಡ. ರಿವ್ಯೂ ಅಬೌಟ್ ಮೂವಿ. ಮಾಮಿ ಬ್ಲ್ಯಾಕ್ ಆಗ್ಯಾರ. ಮಸ್ತ್ ಆಕ್ಟಿಂಗ್ ಇತ್ತು. ಅಶಾಂಟಿ ರಿವ್ಯೂ ಸೂಪರ್. ಸಮೃದ್ಧ ವಿಜಯಮ್ಮ ಮೂವಿದ್ ರಿವ್ಯೂ ಕ್ಲಾಸ್ ಮಸ್ತ್. ನೆಕ್ಸ್ಟ್ ಹೇಗಿತ್ತು? ಸಿಗ್ತಾ ಹಾಯ್ ಗಾಯ್ಸ್. ಮೂವಿ ಭಾರಿ ಆ್ಯಕ್ಚುಲಿ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ. ಎಷ್ಟೊತ್ತ ನೋಡಿದ್ರು ನೋಡ್ಬೇಕು ಅನ್ಸುತ್ತೆ. ಅಷ್ಟು ಮೂವಿ ಮಸ್ತ್ ಇತ್ತು. ನಮ್ದು ಸ್ಯಾಂಡಲ್ವುಡ್ ಒಳಗೆ ಬೆಸ್ಟ್ ಮೂವಿ ಪ್ರಮೋಷನ್ ಕೊಡಕತ್ತೀವಿ. ಸೊ ಬಿಟ್ಟು ಪ್ರಮೋಷನ್ ಮಾಡತ್ತೀವಿ. ಸೊ ಬರೀ ಇದೇಕಿದೆ ಆ್ಯಕ್ಟ್ ಮಾಡ್ತಾಳೆ. ಸೊ ಕಾಲು ಹೋಗಿ ತೋರ್ಸೋದು ಎಂಡ್ ಮಾಡಿಬಿಡ ಅಪ್ಪೋಕ. ನಾಳೆ ಗೈಸ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಈಗೆಲ್ಲ ಮಾತಾಡ್ಕೊತಾ ಕೂತೀವಿ. 2 ಗಂಟೆ ನನಗೆ ಈ ಫ್ಲಾಶ್ ಹತ್ರ ಲಾಗ್ ಮಾಡ್ಬೇಕಂತ ಎಲ್ಲ ಕಂಟೆಂಟ್ ಮಾತಾಡಿ ಮುಗ್ದೈತಿ. ಬಟ್ ಈಗ ಲಾಗ್ ಸ್ಟಾರ್ಟ್ ಮಾಡಿ ಆಕಿ ಏನು ಮಾಡಕ್ ಬರಲ್ಲ. ಇಲ್ಲಿ ಕೂತಾರ ಲಾಗ್ ಅಂತ ನೋಡಿಲ್ಲ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಫುಲ್ ಲಾಗ್ನ ಚಂದ ಬರ್ಬೇಕಂತ ಫುಲ್ ಚಂದ ರೆಡಿ ಆಗತ್ತಲ್ಲ ನೈಟ್. ಇಂಥ ಚೆನ್ನಾರು ಇರ್ತಾರೆ. ಫಸ್ಟ್ ಲಾಗ್ ನೋಡಿದ್ರೆ ಗೊತ್ತಾಕೈತಿ. ಟೈಮ್ 2:10 ಆಗೈತಿ ಈಗ. ಸೊ ಕಂಟೆಂಟ್ ಏನಿಲ್ಲ, ಇದ್ದೆಲ್ಲ ಎಲ್ಲ ಮಾತಾಡ್ಬಿಟ್ವಿ ನಾವು. ನೋಡ್ರಿ ಈಗ ನಾ ಸ್ಕೂಲಿಗೆ ಹೋಗ್ಲು ಬಾಳಂತ ವಿಚಾರ ಮಾಡತ್ತಾಳು. ಅವ್ರಂತೂ ನಾಳೆ ಬಂಗ್ ಮಾಡ್ರ ಅಕ್ಕಿನಂತರೂ ಇಲ್ಲ. 1 2 3 10 ಗೈಸ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿಂಗೆ ಜನ್ಮಕ್ಕೆ ಹೋಗೋ. ರಿಸಲ್ಟ್ ಬಂದಿನ ಲಾಗ್ ಮಾಡಿ ಹಾಕ್ತಿರತ್ತೆ. ಈಕಿ ಸಿರ್ಸಿಗೆ ಹೋಕೇನೆ ಅಂದೆ. ಈಗ ಕ್ಯಾನ್ಸಲ್ ಮಾಡ್ಕೊಂಡು ನಾಳೆ ಮಾರ್ನಿಂಗ್ ಎದ್ದ ಸಿರ್ಸಿಂದಾಕಿ ಈಕಿ ಕ್ಯಾನ್ಸಲ್ ಮಾಡ್ಕೊಂಡಾಳ. ನಮ್ದೇನಿಲ್ಲ, ಆರಾಮ್. ಆಕಿ ಔಟ್ ಆಫ್ ಸ್ಟೇಷನ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓ. ಅದೇನೋ ಅಂತಾರಲ್ಲ ಹಂಗಾಗಿ ಹೇಳಕ್ಕೆ ನೆನಪು ಬರೋಕ್ಕಿಲ್ಲ. ಆಟ ಕುಂಟು ಲೆಕ್ಕಕ್ಕಿಲ್ಲ ಹಂಗಾಗ್ಬಿಟ್ಟು ನೆನಪು ಬರಲಿಲ್ಲ. ಔಟ್ ಆಫ್ ಸ್ಟೇಷನ್. ಓ ಬಾಳ ಮುಂದೆ ಬಿಡ ಮತ್ತೆ ನೀನು ಮತ್ತೆ ಅವ್ರು ಮತ್ತೆ ಹಿಂಗೆ ನೋಡಿ ಮತ್ತೆ ಹೊರಗಿದ್ರಿ. ಇಬ್ರು ಕಾಮರ್ಸ್ ಬ್ಯಾಕ್ಗ್ರೌಂಡ್, ಇಬ್ರು ಬಿಕಾಮ್ ಮಾಡತ್ತೀವಿ. ಸೊ ನಾವು ಸ್ಟಾರ್ಟಪ್ ಮಾಡ್ಬೇಕಂತ ಮಾಡಿ. ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು? ನಾವೇನು ರೊಕ್ಕ ಕೊಡಲ್ಲ. ನಿಮ್ ಕೇಳೇ ರೊಕ್ಕ ಕೊಡೋದು. ನೀವು ಕರೀತಾರೆ ಯಾರು ಕಸ್ಟಮರ್ಸ್ ಆಗಿ? ನೀವು ಕಸ್ಟಮರ್ಸ್ ಅಲ್ಲ, ಸಂಬಂಧಿಕರು ಸಂಬಂಧದಲ್ಲಿ ಮಾತ್ರ ಅಂಗಡಿಯಲ್ಲಿ ಇಲ್ಲ. ಉದ್ರಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಿಮ್ ಉದ್ರಿ ತಗೊಳ್ಳೋದ ನಿಮ್ಮ ಅಂಗಡಿ ನೇಮ್ ಏನಂದ್ರ ನೇಮ್ ಹೇಳ. ಸಂತೂರ್ ಬಾಯ್ ಅದನ್ನ ಇಟ್ಕೊಂಡು ಲೈಫ್ ಬಾಯ್ ಐತಲ್ರಿ ಹಂಗ ಸಂತೂರ್ ಬಾಯ್. ಬಟ್ ಸೋಪ್ ಅಲ್ರಿ. ಬಟ್ ಏನ್ ಈಕಿಗೆ ಲೈಫ್ ಬಾಯ್ ಏನಾಗ ಬರ್ಲಿಲ್ರಿ, ಅದಕ್ಕೆ ಸಂತೂರ್ ಬಾಯ್ ಅಂತ. ಅದ ನಾವು ಸ್ಟಾರ್ಟ್ಅಪ್ ಮಾಡ್ತೇವೋ ಇಲ್ಲಂದ್ರೆ ಎಲ್ಲ ವಿಡಿಯೋಸ್ ನೋಡ್ಬೇಕು ನಂಗೆ ಗೊತ್ತಾಗೈತಿ. ನಿಮ್ಗೆ ನೋಡ್ಬೇಡ್ರಿ ತಿಂಗಳಿಗೆ ಒಂದು ವಿಡಿಯೋಸ್ ಹಾಕ್ತಾರೆ. ಅಲ್ಲಿ ಮಟ್ಟ ನಂಗೆ ಪೇಮೆಂಟ್ ಯೂಟ್ಯೂಬಿಂದ ಮಾಡ್ತೀವಿ. ಇದು
ಆಕ್ಚುಲಿ ಚೆನ್ನಾಗಿ ಮಹತ್ವ ನನಗೆ 10 ನಿಮಿಷ ಏನು ಬರೀಬೇಕು ನೆನಪಾಗೋಲ್ ನನಗೆ ನೆನಪು ಫುಲ್ ಹೆದರಿಕೆ ಫೈನಲ್ ಎಕ್ಸಾಮ್ಸ್ ಅದಕ್ಕೆ ಯಾವ್ದಾರು ಸಾಂಗ್ ನೆನಪಾಕೈತೆ ಬರ್ದು ಹಾಕೊಂಡ್ರೆ ಸಾಂಗ್ ನೆನಪಾಗುತ್ತೆ. ಆಮೇಲೆ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡಿಂದ ಅದ್ರಾಗ ಚೆನ್ನಾಗಿ ಹೇಳಕತ್ತೇನೆ ವಿತ್ ಸಾಂಗ್ ವಿತ್ ಮೂವಿ ಹೆಸರು ಹೇಳಕತ್ತೇನೆ. ಅದ್ರಾಗ ಒಂದು ಯಾವುದೋ ಸಾಂಗ್ ನೆನಪಾತ. ಆಮೇಲೆ ಹೇ ಶಾರದಿ ಪುಸ್ತಕಗಳೆಂದರೆ ಶಾರದಿ ಥರ ಆಮೇಲೆ ದಯಪಾಲಿಸು ಪುಸ್ತಕಗಳಿಗೆ ದಯಪಾಲಿಸು 4 ಲೈನ್ ಆತ. ಆಮೇಲೆ ಫುಲ್ ಹಂಗೆ ಬರ್ಕೊಂಡು ನಮ್ಮ ಬಾಳನ್ನು ಬೆಳಕಾಗಿಸುತ್ತದೆ, ಈ ಬಾಳನ್ನು ಬೆಳಕಾಗಿಸುತ್ತದೆ. ಹಿಂಗೆ ನಿಂತ ನೋಡ್ರಿಕೆ ಎಲ್ಲರೂ ಹೋದ್ರಿ. ಈಗ ನಾವು ಅಷ್ಟು ಸುಮ್ಮನೆ ಕೂತೇವೆ. ನಾಳೆ ನಾ ಸ್ಕೂಲಿಗೆ ಹೋಗ್ಬೇಕು. ಹೋಗಿ ಬಾಕಂದ 10th CBSE ಇವರೇ ಬ್ಯಾಡ್ ಅಂತ ಬಿಡ್ಸಾತಾರ. ಗೈಸ್ ನಾವೇನು ಬಿಡಿಸಿಲ್ಲ, ಬ್ಯಾಡ್ ಅಂದ್ರು ಕೇಳವಲ್ಲ. ನಾ 10th 2 ಮಂತ್ ಅಷ್ಟೇ ಹೋಗಿದ್ದೆ ಸ್ಕೂಲಿಗೆ, ಅದಕ್ಕೆ ಹಾಕಿಗೂ ಹಂಗೆ ಹೇಳತ್ತೆ. ನಾನು ಹೋಗ್ಬೇಡದ್ರು ಕೇಳತ್ತಿಲ್ಲ. ನಾ 2 ಮಂತ್ಸ್ ಹೋದ್ರೆ ಕಾಲೇಜ್ ಸ್ಕೂಲ್ನವರು ಪಾಸ್ ಮಾಡ್ಯಾರ. ಈಗಂತೂ ಕೋವಿಡ್ ಬ್ಯಾಚ್. ಅದಕ್ಕೆ ನಾ ಸ್ಕೂಲಿಗೆ ಹೋದ್ರೆ ಸ್ಕೂಲ್ನವ್ರು ಪಾಸ್ ಮಾಡ್ಯಾರ. ನಾನು ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನಾಳೆ ಬೆಳಗ್ಗೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆದರೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಟೈಮ್ ಇವಾಗ 9:48 ಆಗೈತಿ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ನಿನ್ನೆ ನೈಟ್ 3:30 ಆಯ್ತು ಮಲ್ಕೊಳ್ಳೋದು. ಹಂಗಾಗಿ ಮಾರ್ನಿಂಗ್ ಹೇಳೋಕ್ಕಾಗಲಿಲ್ಲ. ಮಾಮಿ ಬಂದು ಎಬ್ಬಸಿಂದ ಒಂದು 2 ಟೈಮ್ಸ್ ಎಬ್ಸಿಂದ ಎಲ್ಲರೂ ಎದ್ದೇವಿ. ಈಗ ಗೈಸ್ ನಾವು ಬೆಳಗ್ಗೆ ಹುಬ್ಳಿ ಒಳಗೆ ಮಾಡಿದ್ವಿ. ಈಗ ಮಧ್ಯಾಹ್ನ ಆಗಿತ್ತು, ನಾವು ನರ್ಗುಂದಾಗತ್ತೇವಿ. ಬೆಳಗ್ಗೆ ನಾಷ್ಟ ಮಾಡಿ ಎಲ್ಲ ಮಾಡಿ ನರ್ಗುಂದ್ ಬಂದೇವಿ. ಜಸ್ಟ್ ನನ್ನ ಕಸಿನ್ ಒಂದು ಡ್ರೆಸ್ ತೊಗೊಂಡು ಹೋಗೋದಿತ್ತು ರೀ. ನಾವು ನಾಳೆ ಮತ್ತೆ ಸಿರ್ಸಿಗೆ ಹೊಂಟೇವಿ. ಒಂದು ಡ್ರೆಸ್ ತರಕ್ಕೆ ನಾವು ಇಕ್ಕಿನ ಡ್ರೆಸ್ ತರಕ್ಕೆ ನಾವು 3 ಜನ ಬಂದೇವಿ. ಇಲ್ಲಿ ಈಗ ವಾಪಸ್ ಹೋಗ್ತೇವೆ ನಾವು. ಒಂದು ಡ್ರೆಸ್ ತರಕ್ಕೆ 3 ಜನ ಬಂದೇವಿ. ಈಗ ಮತ್ತೆ ವಾಪಸ್ ಬರೋದು ಬಂದೇವಿ. ಬರೀ ಕರೆಂಟ್ ಇಲ್ಲ, ಚಾರ್ಜ್ ಕರೆಂಟ್ ಇದ್ದಾಗ ಮೊಬೈಲ್ ಚಾರ್ಜಿಗೆ ಹಾಕೋದು ಬಿಟ್ಟು ಕರೆಂಟ್ ಹೋಗಿಂದ ಏನು ಮಾಡೋದು ನಾವರ. ಸೊ ನಾ 3 ಜನನು ಡಿಗ್ರಿ, ಬಟ್ ನಾನು ಸೀನಿಯರ್. ನಾನು ಸೆಕೆಂಡ್ ಸೀನಿಯರ್, ನಾನೇ ಲಾಸ್ಟ್. ಅದ್ರ ವಯಸ್ಸು ಇದನ್ನು ಕರೆಕ್ಟ್ ಇದ್ದೆ. ಔಟ್ಫಿಟ್ ಚೆಕ್ ಮಾಡೋದೆಲ್ಲ ರ್ಯಾಂಪ್ ವಾಕ್ ಮಾಡತ್ತಾಳ. ಗೈಸ್ ನನ್ನ ವಿಡಿಯೋ ಲ್ಯಾಗ್ ಆಗುತ್ತೆ. ನನ್ನ ಔಟ್ಫಿಟ್ ಯಾರು ಮಾಡೋರು ಹಿಡ್ಕೋರಿ. ಗೈಸ್ ಒಂದು ಬೈಕ್ ಇದು ಸ್ಕೂಟಿ ಮೇಲೆ 3 ಜನ ಹೊಂಟೈತೆ. ಟ್ರಿಬಲ್ ರೈಡಿಂಗ್. ಇದು ನಮ್ಮ ನರ್ಗುಂದ್ ನೋಡ್ರಿ. ಇಲ್ಲಿ ಎಷ್ಟು ಕಾಣಿಸ್ತೈತೆ ಅಷ್ಟು ತೋರಿಸ್ತೇನೆ ನಿಮ್ಗೆ. ನಾನು ಇವತ್ತು ನೋಡುತ್ತೇನೆ. ನಾನು ಇಲ್ಲೇ ಇದ್ದೆ, ಸೊ ಹಂಗಾಗಿ ನನಗೇನು ಇದು ಅನ್ಸಲ್ಲ. ಪ್ರೈಮರಿ ಸ್ಕೂಲ್ ಇಲ್ಲೇ ಐತ್ರಿ. ಇದ ಕಮಾನ್ ಒಳಗೆ ಹೋಗ್ಬೇಕು. ನಮ್ಮ ಪ್ರೈಮರಿ ಸ್ಕೂಲಿಗೆ ಮೆಮ್ರೀಸ್ ಇಲ್ಲಿ ಒಳಗೆ ಹೋಗ್ಬೇಕು. ಹಾಂ ಗೈಸ್ ಜಸ್ಟ್ ನಾವು ಇಸ್ಕೊಂಡು ರೀಚ್ ಆಗೇವಿ. ಇಲ್ಲಿ ಇಸ್ಕೊಂಡು ಹೊಂಟೇವಿ, ಅಲ್ಲೇ ಇಸ್ಕೊಂಡು ಇನ್ನೂ ಹೊಂಟೇವಿ. ಬರೀ ಹತ್ತೋದು ನೋವಾತು, ಮ್ಯಾಗ ಹತ್ತೋದು ತಲೆಗೆ ಇಳಿಯೋದು ಮಾಡಿ ಹತ್ತೋದು ಇಳಿಯೋದು ಇದಾಗೈತಿ ರೀ ನಮ್ದು. ಮನ್ಯಾಗ ಗೊತ್ತಿಲ್ಲ, ಗೊತ್ತಾಗುತ್ತೆ ಇಷ್ಟೆಲ್ಲ ಅಡ್ಡಾಡೇವಿ ಅನ್ನೋದು. ನಾವು ಏನು ಹೇಳಿ ಹೋಗೇವಿ, ಏನು ಮಾಡತ್ತೆ ಗೊತ್ತಿಲ್ಲ. ಜಸ್ಟ್ ಅರ್ಬಿ ತಗೊಂಡ್ ಬರ್ತೇವೆ ಅಂತ ಹೇಳಿ ಹೋಗೇವಿ. ದೇವಸ್ಥಾನಕ್ಕೆ ಬಂದೇವ್ರಿ. ನಾವೇನು ಪಬ್ಬಿಗೆ ಹೋಗಿಲ್ಲ, ಅದಕ್ಕೆ ಹೋಗಿಲ್ಲ. ಲಿಪ್ಸ್ಟಿಕ್ ಹಚ್ಕೊಳತ್ತಾಳ. ಅಲ್ಲಿ ಫೋಟೋ ತಗೋಬೇಕಂತ, ಸೊ ರೆಡಿ ಆಗತ್ತಾಳ. ಇದ್ರಿಂದ ಇರ್ಬೇಕು. ಲಿಪ್ಸ್ಟಿಕ್ ಹಚ್ಕೊಂಡ್ಲ ವಿತ್ ಕಾಂಪ್ಯಾಕ್ಟ್. ಈಗ ಗೈಸ್ ನಮ್ಮ ಸ್ವಲ್ಪ ರೆಡಿಯಾಗಿ ಇವಾಗ ಹೊಂಟೇವಿ. ಸುಮ್ಕಾಣತ್ತ ಅಂಕಲ್ ಮುಂದೆ ಯಾರೋ ಬರತ್ತಾರ, ನೋಡತ್ತಾರ. ಬ್ಯಾಡ ಸಾಕು ಇಷ್ಟ. 2 ವರ್ಷದ ನಂತರ ಇವತ್ತು ಬರಾಕ. ಅವತ್ತು ಬಂದಿತ್ತು. ದರ್ಶನ ಮಾಡ್ಕೊಂಡಿವ್ರಿ. ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ನತ್ತೀವಿ. ಈಗ ಅದನ್ನ ಸ್ನ್ಯಾಪ್ ಹಾಕತ್ತಾಳ. ಜಾಲ್ಗುಂಡಿ ಆಡತ್ತಾಳ ಇಲ್ಲಿ. ಫೋನ್ ಮಸ್ತ್ ಹಚ್ಚಾಕ್ಬೇಕು ಅನ್ನೋದು. ಸಣ್ಣ ಹುಡುಗಿ. ನಾನು ಆಡಿದ ನನ್ನ ಪ್ಯಾಂಟ್ ಎಲ್ಲ ಡಿಸೈನ್ ಆಕೈತಿ. ನಾನು ಫುಲ್ ನೋಡ್ರಿ ದರ್ಶನ ಎಲ್ಲ ಮಾಡ್ಕೊಂಡು ಇಲ್ಲಿ ಆಟಾಡಕ್ಕೆ ಬಂದೀವಿ. ಸುಮ್ಮನೆ ಆ್ಯಕ್ಚುಲಿ ಆಟಾಡಕ್ಕಲ್ಲ, ಫೋಟೋ ಶೂಟ್ಗಂತ ಬಂದೀವಿ. ನಾವು ಸಿರ್ಸಿಗೆ ಹೊಂಟೇವಿ. ಈಗ ಇದು ಇಲ್ಲ ನೋಡ್ರಿ, ಔಟ್ಫಿಟ್ ನೋಡ್ರಿ. ಗಾಡಿ ಇಲ್ಲ ತಾಳು ಅಜ್ಜಾರನ
ಏನೆಲ್ಲ ತಿರ್ಗಾಡಿ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಮತ್ತು ಸಾಯಿಬಾಬಾ ಗುಡಿಗೆ ಹೋಗಿ ಅಲ್ಲಿ ಮತ್ತೆ ಪ್ರಸಾದ ಮಾಡ್ಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗ್ತೀವಿ. ಸೊ ಇದಾಗಿತ್ತು ನಮ್ಮ ಕಸಿನ್ ಜೋಡಿದ್ದ ಲಾಗ್. ಈಗ ನಾವು ಸಿರ್ಸಿಗೆ ಹೊಂಟೀವಿ. ಅದು ನೆಕ್ಸ್ಟ್ ಹೋಗೋಣ ಗೊತ್ತಿಲ್ಲ, ನಿಮ್ಮ ಸ್ಟಾರ್ಟ್ ಮಾಡ್ತೇನೆ ಅಂತ ಈಗ. ಸೊ ಇವಾಗ ಒಂದು ವೇಚ್ ಚಿಗಡಿ ಬಂದು ಹೋಗೋದೀವಿ. ಹಿಂಗೆ ಸಪೋರ್ಟ್ ಮಾಡ್ಕೊತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡ್ರಿ. ಮೈ ಚಾನಲ್